ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡತ್ತೀರಿ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ. ಇವತ್ತಿನ ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಲಾಗ್ಸ್. ಎಲ್ಲರೂ ಪೂಜಾದ ಲಾಗ್ ನೋಡಿರಿ ಅನ್ಕೋತೀನಿ. ಅದರ ಹಿಂದಿನ ದಿನದ ಇದು ಲಾಗ್ ಐತಿ. ಏನೇನು ಮಾಡ್ದೆ, ಹೆಂಗೆ ಸೀರೆ ಉಡಿಸ್ದೆ, ಏನೇನು ಕಸರತ್ತು ಆಗೈತಿ ಅಂತ ನೋಡೋಣ ಬರ್ರಿ ಇವತ್ತು. ಟೀ ಕುಡಿಯಕ್ಕೆ ಹೋಗ್ಬೇಡ, ಟೀ ಭಾಳ ಕುಡಿದ್ರೆ ಪಿತ್ತ ಆಕೈತಿ ಅಂತ ಹೇಳೋರು ಭಾಳ ಜನ. ಬಟ್ ನಾ ಟೀ ಇಲ್ದೆ ನನಗೆ ಇರೋಕ್ಕಾಗಂಗಿಲ್ಲ. ಎಷ್ಟೋ ಸಾರಿ ಚಹಾ ಸಲುವಾಗಿ ಜಗಳ ಮಾಡಿ ನಮ್ಮ ಮನೆಯವ್ರ ಜೊತೆನ ಚಹಾ ಬಿಡಂಗಿಲ್ಲ ರೀ. ನೋಡೋಣಂತ ಕಡ್ಮೆ ಮಾಡ್ತೇನೆ ಅಷ್ಟೆ. ಸೊ ನೆಕ್ಸ್ಟ್ ನನ್ನ ಮಗ ನೋಡ್ರಿ ಹೋಗೋ ಟೈಮ್ನಾಗ ಶೂ ಪಾಲಿಷ್ ಮಾಡ್ಕೊತಾನೆ. ಯಾವಾಗ ಹೇಳಿದ್ರು ಹಂಗೆ. ಇನ್ನು ಸಣ್ಣ ಮಗ ನಾನೇನು ಕಡ್ಮೆ ಅಂತೇಳಿ ಅವ್ನಿಗಿಂತ ಮುಂಚೆ ಸ್ಕೂಲಿಗೆ ಹೊಂಟಾನ. ಇವರಿಬ್ಬರನ್ನೂ ಒಂದು ರೌಂಡ್ ಅಂತೇಳಿ ಕಳಿಸಿ ನಾನು ನಾಷ್ಟ ರೆಡಿ ಮಾಡ್ಕೊಳಕತ್ತೀನಿ. ಸೊ ನನಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ. ಚಹಾ ಎಷ್ಟು ಇಷ್ಟ ಅಲ್ಲ, ಅದ್ರ ದುಪ್ಪಟ್ಟು ಉಪ್ಪಿಟ್ಟು ಇಷ್ಟ. ನಮ್ಮ 3 ಹೊತ್ತು ಉಪ್ಪಿಟ್ಟು ಕೊಟ್ಟರು ತಿಂತೀನಿ, ನಂಗೆ ಮಾಡಿ ಕೊಡೋರಿಲ್ಲಷ್ಟೆ, ನಾನೇ ಮಾಡ್ಕೊಂಡು ತಿನ್ಬೇಕು. ಉಪ್ಪಿಟ್ಟಿಗೆ ರವೆ ಹುರ್ಕೊಂಡೆ ರೀ. ಹುರ್ಕೊಂಡು ಈಚೆ ಕಡೆ ಮಗಂದು ಉಪ್ಪಿಟ್ಟು ಮಾಡಿಕೊಂಡೆ. ಅವನಿಗೂ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗೈತಿ. ಶಾವ್ಗೆ ಉಪ್ಪಿಟ್ಟು, ನಾರ್ಮಲ್ ಉಪ್ಪಿಟ್ಟು, ಇಲ್ಲ ಅಂದರೆ ಇಡ್ಲಿ ಬೇಕು, ವಡೆ ಬೇಕು. ಸೊ ಯಾವಾಗ ಬೇಕಾದರೂ ವಡೆ ಕೇಳ್ತಾನೆ ರೀ ಅವನಂತರೂ. ನನಗಂತರೂ ಕಿರಿಕಿರಿಯಾಗಿ ಹೋಗ್ಬಿಟ್ಟತಿ. ಚುರುಮರಿಯಿಂದ ಇನ್ಸ್ಟಂಟ್ ವಡೆ ಮಾಡೋ ರೆಸಿಪಿ ನೋಡಿದ್ದೆ ರೀ. ಇನ್ನು ಅದನ್ನು ಈಗ ಕೇಳಿದಾಗ ಮಾಡಿ ಕೊಡ್ಬೇಕಾಗ್ತದೆ ಅಷ್ಟೆ. ಈ ಕಡೆ ಉಪ್ಪಿಟ್ಟಿಗೆ ಒಗ್ಗರ್ಣೆ ಕೊಟ್ಕೊಂಡೆ ರೀ. ನಾವೆಲ್ಲ ಸಣ್ಣವರಿದ್ದಾಗ ಮಾಡಿಕೊಟ್ಟಿದ್ದು ತಣ್ಣಗೆ ಮಕ್ಕೋತಿದ್ವಿ ರೀ. ಈಗಿನ ಮಕ್ಕಳೆಲ್ಲ ಹಾಗಲ್ಲ. ಅವ್ರು ಏನೇನು ಕೇಳ್ತಾರೆ ಮಾಡಿ ಕೊಡಲೇಬೇಕು. ಓಕೆ, ಇನ್ನೂ ಒಂದಿಷ್ಟು ಮಕ್ಕಳು ನೋಡ್ತೇನೆ ನಾನು. ಹೆಂಗಪ್ಪ ಅಂದ್ರೆ ಮಾಡಿ ಕೊಡಲಿಲ್ಲ ಅಂತಂದ್ರೆ ನೋಡ್ಬೇಕು. ಅವ್ರ ಮಮ್ಮಿ ಅದನ್ನು ಮಾಡಿಕೊಡ್ತಾರೆ, ಇವ್ರ ಮಮ್ಮಿ ಇದನ್ನು ಮಾಡಿಕೊಡ್ತಾರೆ ಅಂತೇಳಿ. ನಮ್ಮ ಭೂವಿ ಹಂಗೇನು ಹೇಳ್ತಿರ್ಲಿಲ್ಲ ರೀ. ಬಟ್ ಧ್ರುವಂದ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತೇಳಿ. ಸೊ ಉಪ್ಪಿಟ್ಟು ರೆಡಿ ಆಯ್ತು. ಉಪ್ಪಿಟ್ಟಿಗೆ ಶೇವ್ ಹಾಕ್ಕೊಂಡು ಫಸ್ಟ್ ಕ್ಲಾಸ್ ನಾಷ್ಟ ಮಾಡಿದೆ. ನನ್ಗೆ ಹೀಗೆಲ್ಲ ಹಾಕ್ಕೊಂಡು ತಿನ್ಬೇಕು ರೀ. ನಾವು ಉಪ್ಪಿಟ್ಟಿಗೆ ವೆರೈಟಿ ಏನಂದ್ರೆ ಟೇಸ್ಟ್ ಮಾಡ್ಕೊಂಡು ತಿಂತೀನಿ. ಅವ್ರೆಕಾಳು ಸೀಸನ್ ಇದ್ರೆ ಅವ್ರೆಕಾಳು ಉಪ್ಪಿಟ್ಟು, ಟೊಮ್ಯಾಟೊ ಸೀಸನ್ ಇದ್ರೆ ಟೊಮ್ಯಾಟೊ ಉಪ್ಪಿಟ್ಟು, ಹಿಂಗೆ ವೆರೈಟಿ ಇರ್ತೈತಿ. ಸೊ ಮಧ್ಯಾಹ್ನಕ್ಕೆ ಭಾಳ ಸಿಂಪಲ್ಲಾಗಿ ಅನ್ನ ಮಜ್ಜಿಗೆ ಸಾರು ಅಂತ ಹೇಳಿದ್ದೆ. ಬೆಸ್ಟ್ ಕಾಂಬಿನೇಷನ್ ಆತು. ಮಜ್ಜಿಗೆ ಸಾರು ಒಂದು ಸ್ವಲ್ಪ ಸ್ಪೆಷಲ್ ಮಾಡ್ತೀನಿ ನಾನು. ಆಲ್ರೆಡಿ ಇದ್ರದ್ದು ವ್ಲಾಗ್ ನಾನು ಶೇರ್ ಮಾಡ್ಕೊಂಡೀನಿ ಒಂದು ಸಾರಿ. ಸೊ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೇನೆ ರೀ, ಭಾಳ ಏನಲ್ಲ. ನಿಮ್ಗೆ ಹಂಗೇನ್ರಿ ಇನ್ನೂ ಹೊಸ ರೀತಿಯಾಗಿ ಮಜ್ಜಿಗೆ ಸಾರು ಮಾಡಬಹುದು ಅಂದ್ರೆ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಮಾಡ್ತೇನಂತ, ಟ್ರೈ ಮಾಡ್ತೇನಂತ. ನನಗೆ ಭಾಳ ಇಷ್ಟ ಆಗ್ತೈತಿ ಹೊಸ ವೆರೈಟಿ ಟ್ರೈ ಮಾಡಕ್ಕೆ. ಸೊ ಸ್ವಲ್ಪ ನೀರು ಹಾಕೊಳ್ಳೋಕ್ಕಿಂತ ಮುಂಚೆನೇ ಮೊಸರು ಕಡ್ಕೊಂಡ್ವಿ ಅಂದ್ರೆ ಭಾಳ ಚಲೋ ರೀ. ಅದ್ರಾಗ ನಮ್ಮ ಸ್ವಲ್ಪ ಹಾಲು ಮೊಸರು ಏನಾಗಿರ್ತೈತೆ ಅಂದರೆ ಕೆನೆ ಇರ್ತೈತಿ. ನೀವು ಭಾಳಷ್ಟು ನೀರು ಹಾಕ್ಕೊಂಡು ಕಡಿದ್ರಿ ಅಂದರೆ ಕೆನೆ ಎಲ್ಲ ಸ್ವಲ್ಪ ಏನಾಗಂಗಿಲ್ಲ, ಜಲ್ದಿ ಕಡಿಯಂಗಿಲ್ಲ. ಹೀಗಾಗಿ ನಾ ಹಂಗೆ ಮಾಡ್ಕೊಂಡಿರ್ತೀನಿ. ಇನ್ನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಮಸಾಲೆ ಒಳಗೆ ಏನೇನಿದೆ ಅಂತ ನನ್ನ ಹಳೆ ವ್ಲಾಗ್ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿನೂ ಇನ್ನೂ ಒಮ್ಮೆ ಬೇಕಪ್ಪ ಅಂತಂದ್ರೆ ನಾ ರೆಸಿಪಿ ನಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಶೇರ್ ಮಾಡ್ತೇನಂತ. ಇನ್ನು ಆಯ್ತು, ಮಜ್ಜಿಗೆ ಸಾರು ತಡ್ಕ ಕೊಡಬೇಕಾಗಿತ್ತು. ನಂಗೆ ತಡ್ಕ ಕೊಡೋದಿತ್ತಲ್ಲ ಭಾಳ ಲೈಕ್ ಆಗ್ತೈತಿ. ಅದ್ರಾಗ ಒಂದು ಸ್ವಲ್ಪ ಇತ್ತೀಚೆಗೆ ಸ್ಲೋ ಮೋಷನ್ ವಿಡಿಯೋ ಮಾಡತ್ತೀನಿ ಅಂತ ಹೇಳತ್ತೇನಲ್ಲ, ಹೀಗಾಗಿ ಸ್ಲೋ ಮೋಷನಾಗಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ಅದು ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡೋಕ್ಕಾಗಿರ್ಬೋದು, ಫೇಸ್ಬುಕ್ಕಿಗೆ ಆಗಿರ್ಬೋದು, ಈ ರೀತಿಯಾಗಿ. ಸೊ ಏನಪ್ಪ ಅಂದ್ರೆ ಕರಿಬೇವು ಅದು ಸ್ಕಿಪ್ ಮಾಡಿದ್ದೆ. ಹೆಂಗೈತೆ ನೋಡ್ರಿ ತಡ್ಕ, ಎಷ್ಟು ಮಸ್ತ್ ಬಿಸಿದನ್ನ ಹಾಕಿದ್ರಿ ಅಂದ್ರೆ ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತಿ. ಬಟ್ ಮಜ್ಜಿಗೆ ಒಡಿತೈತೆ ಅಂತ ಹೇಳ್ತಾರೆ ರೀ. ಬಟ್ ಆದರೂ ಚಲೋ ಅನ್ಸುತ್ತೆ ನನಗೆ. ಹಾಗೇನು ಒಡೆದಿರೋದಿಲ್ಲ. ಸ್ವಲ್ಪ ಏನಪ್ಪ ಅಂತಂದ್ರೆ ನೋಡ್ಬೇಕು. ಮತ್ತು ನಾ ಏನು ಮಾಡ್ತೀನಿ ಅಂತಂದ್ರೆ ಬಿಸಿ ಇದ್ದಾಗನ ಅದಕ್ಕೆ ಹೊಳ್ಳೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕೂಡ ಹೊಳ್ಳಿ ಕೂಡಿಸ್ಕೊತೀನಿ. ಹಂಗಾದ್ರೂ ಚಲೋ ಬರುತ್ತೆ. ಇವನ್ ದಾಲ್ ಕೂಡ ಹಿಂಗೆ ಮಾಡಿರ್ತೇನೆ ರೀ. ಊಟ ಆಯ್ತು ರೀ. ಊಟ ಆದಮೇಲೆ ಏನು ಮಾಡಿದೆ ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ವಿಂಡೋದು ಮತ್ತು ಗಿಡ ಅವೆಲ್ಲ ತೊಳೆದು ನೀರು ತುಂಬಿಡ್ಬೇಕಿತ್ತು ರೀ. ಇವೆಲ್ಲ ಭಾಳ ಕೆಲಸ ಇದ್ದವು ಇವತ್ತು. ಹೀಗಾಗಿ ನಾ ಅನ್ನ ಮಜ್ಜಿಗೆ ಸಾರು ಅಷ್ಟೇ ಅಂತ ಹೇಳಿದ್ದೆ ಇವತ್ತು ಊಟಕ್ಕೆ. ಸೊ ಮತ್ತು ಹೊಟ್ಟೆ ತುಂಬ ಉಪ್ಪಿಟ್ಟಂತೂ ಕಾಂಕ್ರೀಟ್ ಅಂತೂ ಹೊಟ್ಟೆಗೆ ಬಿದ್ದಿತ್ತು. ಅದ್ರದ್ದೇನು ಹೊಟ್ಟೆನ ಪ್ರಾಬ್ಲಮ್ ಇರಲಿಲ್ಲ. ಸ್ವಲ್ಪ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ತೀವಿ. ಎಷ್ಟೊತ್ತಾಗಿತ್ತು ಅಂದರೆ ಬರೇ ಕೆಲಸ ರೀ ಇವತ್ತು. ನನಗೊಂಥರ ಹೆಂಗಾಗ್ಬಿಟ್ಟಿರ್ತೈತೆ ಅಂದ್ರೆ ಯಾಕಪ್ಪ ಒಂದೊಂದು ದಿನ ಹಿಂಗೆ ಆಕ್ಕೈತಿ ಅಂತೇಳಿ. ಸ್ವಲ್ಪ ಲೇಟಾಗೊಂದು ಹೇಳ್ತೀವಿ ಒಂದಿಷ್ಟು ದಿನ. ಜಲ್ದಿನೇ ಎದ್ದೇನೆ ರೀ. ಒಂದು ತಾಸು ಮಲ್ಕೊಳಕ್ಕೆ ಸತಕ್ಕೆ ನಂಗೆ ಟೈಮ್ ಸಿಕ್ಕಿರಂಗಿಲ್ಲ. ಧ್ರುವ ಬೇರೆ ಭಾಳ ಕಾಡ್ತಾನೆ. ಸೊ ಗಿಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅವನ್ನೆಲ್ಲ ತಿಕ್ಕೋಬೇಕು ರೀ. ಗಿಡ ತೊಳೆದು ಇಟ್ಕೊಂಡು ನೀರು ತೆಗೆದು ಅವನ್ನೆಲ್ಲ ಸ್ವಚ್ಛಾಗಿ ತಿಕ್ಕೊಂಡು ಇಟ್ಕೋಬೇಕು. ನಾ ಒಂದು ಸಾರಿ ಲಾಗ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾ ಹೆಂಗೆ ಕ್ಲೀನ್ ಮಾಡ್ಕೋತೀನಿ ಅಂತೇಳಿ. ಮತ್ತು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನಾವೇನು ಮಾಡ್ಬೇಕಂತಂದ್ರೆ ಕ್ಲೀನಿಂಗ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ಇಲ್ಲ ಅಂತಂದ್ರೆ ಗಿಡದ ಅದು ಎಲೆ ಕಲರ್ ಒಂದು ಸ್ವಲ್ಪ ಎಲ್ಲೋ ಆಗ್ತೈತಿ ಅಂಥೇಳಿ. ನಿಮ್ಗೆ ಅನ್ನಿಸ್ಬೋದು ಇದೆಲ್ಲ ಬೇಕಾ ಅಂತ ಅನ್ನಿಸ್ಬೋದು ನಿಮ್ಗೆ.
ನನಗೂ ಒಂದೊಂದು ಸರಿ ಭಾಳ ಸರಿ ಅನಿಸ್ತೈತಿ. ಬಟ್ ನಂಗೆ ಗಿಡ ಭಾಳ ಇಷ್ಟ ಆಗ್ತಾವೆ ರೀ. ಅದ್ರಾಗ ಮನೆ ಒಳಗನ ಗಿಡ ನಂಗೆ ಸುತ್ತಲೂ ಇರಬೇಕು, ಮುಂದೂ ಇರಬೇಕು, ಬೆಳಗ್ಗೆ ಎದ್ದ ತಕ್ಷಣನೂ ನೋಡಬೇಕು ಅಂತ ಆಸೆ ಭಾಳ. ಹೀಗಾಗಿ ಬೇಕು ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತಿ. ಈಗೇನು ಮನ್ಯಾಗ ಅದೇನಿ ಓಕೆ. ಜಾಬಿಗೆ ಹೊಂಟ್ರೆ ನನಗೆ ಭಾಳ ಕಷ್ಟ ಅನಿಸ್ತದೆ ಇದೆಲ್ಲ. ನಂಗೆ 5 ನಿಮಿಷನೂ ಕುಂದ್ರಕ್ಕೆ 5 ಸೆಕೆಂಡು ಕುಂದ್ರಕ್ಕೆ ಟೈಮ್ ಸಿಗುತ್ತಿಲ್ಲೋ ಗೊತ್ತಿಲ್ಲ. ನಾ ಅದಕ್ಕೆ ಅಂಜ್ತಿರ್ತೇನೆ ಒಂದೊಂದು ಸಾರಿ, ಇವನ್ನೆಲ್ಲ ಮಾಡ್ಕೊಂಡೇನಲ್ಲಪ್ಪ ಹೆಂಗೆ ಅಂತೇಳಿ. ಮತ್ತು ಅದ್ರಾಗೆಲ್ಲ ಗ್ಲಾಸಿನೂ ಇರ್ತಾವೆ ರೀ ಜಾರ್ಸ್. ಅವು ಭಾಳ ಟೆನ್ಷನ್. ಯಾಕಂತಂದ್ರೆ ಒಡೆದು ಬಿಡ್ತಾವೆ ರೀ. ಒಂದು ಒಡೆದು ಹೋಗ್ಬಿಡುತ್ತೆ. ನಂದು ಕೊಕೋ ಕೋಲಾದೊಂದು ಗ್ಲಾಸ್ ಇತ್ತು, ಅದು ಕೈ ಜಾರ್ದು ಹಿಂಗೆ ಕ್ಲೀನ್ ಮಾಡುವಾಗ ಒಡೆದು ಬಿಡ್ತು ರೀ. ಸ್ವಲ್ಪ ಸೋಪ್ ಹಚ್ಚಿರ್ತೀನಲ್ಲ, ಸೋಪ್ ಹಚ್ಚಿ ತೊಳಿತೇನೆ ರೀ ಇವನ್ನೆಲ್ಲ. ಮತ್ತು ಅಡುಗೆ ಮನೆಯೊಳಗೆ ಇಟ್ಟಿರ್ತೀನಲ್ಲ, ಜಿಡ್ಡಾಗಿರ್ತಾವೆ. ಹಿಂಗಾಗಿ ಏನು ಮಾಡ್ತೀನಿ, ಹೊರಗಡೆ ಇಟ್ಟರೆ ಬರೀ ಕ್ಲೀನಿಂಗ್ ಮಾಡ್ಕೋಬೋದು ರೀ. ಬಟ್ ಅಡುಗೆ ಮನೆಯಾಗ ಇಟ್ಟರೆ ಭಾಳ ಜಿಡ್ಡಾಗ್ತಾವೆ ರೀ. ಇಡಬಾರ್ದು ಅನ್ಕೋತೀನಿ, ಬಟ್ ಅಡುಗೆ ಮನೆಯಾಗ ಬಿಸಿಲು ಬೀಳ್ತೈತಿ, ಅಲ್ಲಷ್ಟೇ ಗಿಡ ಚಲೋ ಬೆಳ್ಯಾಕತ್ತಾವ. ಹಾಲ್ನಾಗ ಅದು ಇಟ್ಟರೆ ಗಿಡ ಬೆಳೆಯಂಗಿಲ್ಲ. ಅದಕ್ಕಿಂತ ಈಜು ನನ್ನ ಮಗ ಒಬ್ಬ ಅದಾನಲ್ರಿಪ್ಪ, ನಮ್ಮ ಧ್ರುವ ಭಾಳ ಇದು. ಒಂದು ಸಾರಿ ಏನು ಮಾಡಿದ್ದ ಅಂತಂದ್ರೆ, ಕಮಲದ ಹೂವಿಂದ ಬೀಜ ಹಾಕಿದ್ದೆ. ಪಟಕ್ಕನೆ ನಾನು ತಗೊಂಡ್ಬಿಟ್ಟ, ಒಡೆದು ಹೋಗ್ಬಿಡ್ತು ರೀ. ಆಮೇಲೆ ಇಂಥವೆಲ್ಲ ಭಾಳ ಮಾಡ್ತಾನೆ ರೀ. ಅದ್ರ ಸಲುವಾಗಿ ಏನು ಮಾಡ್ತೀನಿ, ನಿಲ್ಲಕ್ಲಾರ್ದಂಗೆ ಇರೋ ಜಾಗ ಅಂದ್ರೆ ನಂಗೆ ಇದೊಂದೇ ಈಗ ಸದ್ಯಕ್ಕೆ. ನೋಡೋಣ ಮುಂದೆ ತಿಳುವಳಿಕೆ ಬಂದ್ಮೇಲೆ ಅವರ ಮೇಂಟೈನ್ ಮಾಡ್ಬೋದು ಅಂದ್ಕೊಂಡೇನಿ. ಕನಸು ಕಾಣೋದು ನಾನು ಅಷ್ಟೇ. ಸೊ ನೆಕ್ಸ್ಟ್ ನೋಡಿರಿ, ಅದೇನಿಟ್ಟೇನಲ್ರಿ ದೊಡ್ಡ ಎಲೆ, ಅದು ಆ್ಯಕ್ಚುಲಿ ಗಾರ್ಡನ್ ಮನಿ ಪ್ಲ್ಯಾಂಟ್. ಭಾಳ ಜಲ್ದಿ ನೀರು ಹೊಲಸಾಗ್ತೈತಿ. ಯಾಕಂದ್ರೆ ಗಾರ್ಡನ್ ಒಳಗೆ ಇರೋದೆಲ್ಲ ರೆಸ್ಪಿರೇಷನ್ ಭಾಳ ಜಲ್ದಿ ಆಗ್ತೈತೆ ಅನ್ಸುತ್ತೆ ಅದ್ರದ್ದು. ಫಾಸ್ಟ್ ಒಂದು ದಿನಕ್ಕೊಂದು ಸರಿ ಏನಾದರೂ ನೀರು ಚೇಂಜ್ ಮಾಡ್ತಿರ್ಬೇಕು, ಉಳಿದಿದ್ದು ನಡೀತಾವೆ. ಒಳಗಡೆ ರೀ ಇನ್ನು ಇವೇನಪ್ಪ ಅಂತಂದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಅದಾವೆ, ಅದೊಂದು ಔಟ್ಡೋರ್ ಇದ್ದಂಗೆ ಐತಿ. ನಾನು ಕೊಡುವಾಗ ಹೇಳಿದ್ರೆ, ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಟೀ ಕುಡಿದ್ವಿ. ಸಂಜೆ ಟೀ ರೀ ಇದು, ಮತ್ತೊಮ್ಮೆ ಟೀ ಕುಡ್ದಿಲ್ಲ ನಾನು. ಎಷ್ಟು ಸರಿ ಅಂದ್ರೆ 2 ಕಪ್ ಟೀ ಕುಡಿದು ಅದನ್ನು 4 ಸರಿ ಕುಡಿತೀನಿ. ಇನ್ನು ವಡಾಪಾವ್ ಪಾರ್ಟಿ ಆಯ್ತು. ನನ್ನ ಮಗ ಏನು ಮಾಡತ್ತಾನಂದ್ರೆ, ಅಮ್ಮ ನಾನು ಹಾಕ್ಬೇಡ ವಿಡಿಯೋದಾಗ ಅಂತ ಹೇಳಕತ್ತಾನ. ನಮ್ಮ ಮನೆಯವ್ರು ಏನಿಲ್ಲ, ನೀ ಏನಾರ ಮಾಡು, ನಾ ವಡಾಪಾವ್ ತಿಂತೀನಿ, ಹೊಟ್ಟೆ ಹಸಿವು ಆಗೈತೆ ಅಂತೇಳಿ. ನನ್ನ ಸಣ್ಣ ಮಗ ನ್ಯಾಯ ನಡೆದೈತಿ. ಈಗ ಎದ್ದಾನ್ರಿ ಅವ. ಹೀಗಾಗಿ ಸ್ವಲ್ಪ ಕಿರಿಕಿರಿ ಇರ್ತಾನ್ರಿ. ನಾನು ಟೀ ಕುಡಿಯುವಾಗಂತೂ ಮುದ್ದಾಮ್ ಕಿರಿಕಿರಿ ಇರ್ತಾನ್ರಿ. ನನಗಿದ್ದ ಭಾಳ ಟೆನ್ಷನ್ ಆಗೋದು ಖರೆ ಅಂದ್ರೆ. ಟೀ ಸೋಸ್ಕೊಂಡು ಟೀ ಕುಡಿದ್ವಿ. ಟೀ ಕುಡಿದ್ಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಿ ನಂದು ರಿಯಲ್ ವರ್ಕ್. ಮತ್ತೊಮ್ಮೆ ಸ್ನಾನ ಮಾಡ್ಕೊಂಡು ಬಂದು ಏನು ಮಾಡಿದೆ ಅಂದ್ರೆ ಸ್ಟಾರ್ಟ್ ಮಾಡಿಕೊಂಡೆ. ಏನಪ್ಪ ಅಂದ್ರೆ ನಾಳೆಗೆ ಕಡ್ಲೆ ನೆನೆ ಹಾಕ್ಕೊಂಡೆ ನೋಡ್ರಿ. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ನಾಳಿದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಮೊದಲು ಉಡಿ ತುಂಬ ಕಡ್ಲೆ ಬೇಕಲ್ರಿ, ಕಡ್ಲೆ ನೆನೆ ಹಾಕ್ಕೊಂಡೆ. ಸೊ ಕಡ್ಲೆ ಆತ್ರಿ, ಆದಮೇಲೆ ವಟಾಣಿ ಕಾಳು ನೆನೆ ಹಾಕ್ಕೊಂಡೆ. ಇನ್ನು ಇವರಿಬ್ಬರು ವಾಕಿಂಗಿಗೆ ಹೋಗಿದ್ರು. ಬಟ್ ಏನಾತಂದ್ರೆ ನೋಡ್ರಿ, ಅವ್ನು ನಿದ್ದಿಗನ್ನಾಗದಾನ, ವಾಕಿಂಗಿಗೆ ಹೋಗೇ ಇಲ್ಲ, ಅವ್ರ ಅಜ್ಜಿ ಮನೆಗೂ ಹೋಗಿಲ್ಲ. ನನ್ನ ಕತೆ ಕೇಳ್ರಿ, ನಾ ಯಾವಾಗ ಮಾಡ್ಕೋಬೇಕ್ರಿ ಎಲ್ಲ. ನನಗೆ ಅದ ಟೆನ್ಷನ್ ಆಗತ್ತಿತ್ತು. ಯಾಕಂದ್ರೆ ರಾತ್ರಿನ ಅರ್ಧ ಕೆಲಸ ಮಾಡ್ಕೋಬೇಕಂತ ಮಾಡಿದ್ದೆ, ಬಟ್ ಕೆಲಸ ಕೆಡಿಸಿದ ನನ್ನ ಮಗ. ಏನಾದ್ರು ಮಾಡಿ ಡೈವರ್ಟ್ ಡೈವರ್ಟ್ ಮಾಡಿ ಇವ್ರನ್ನೊಂದು ಸ್ವಲ್ಪ ಬ್ಯುಸಿ ಮಾಡಿ ನಾ ಕೆಲಸ ಮಾಡ್ಕೋಬೇಕು. ಇನ್ನು ಹೂರ್ಣಕ್ಕೆ ಬ್ಯಾಳೆ ಹಾಕ್ಕೊಂಡೆ. ಈ ಸಾರಿ ಒಂದು ಸ್ವಲ್ಪ 2 ಕಪ್ ಬ್ಯಾಳೆ ಹಾಕ್ಕೊಂಡೆ ರೀ. ನಾವು ದೊಡ್ಡ ಹೋಳಿಗೆ ಮಾಡೋಣ ಅಂದ್ಕೊಂಡೆ. ನಾವು ಆ್ಯಕ್ಚುಲಿ ಒಂದು ಕಪ್ ಹೋಳ್ಗೆ ಬ್ಯಾಳೆ ಹಾಕ್ಕೊಂಡಿರ್ತೀನಿ ರೀ. ಮತ್ತು ಬ್ಯಾಳೆ ಕುದಿಸುವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಾ ಮೊದಲು ಹಿಟ್ಟಿಗೆ ಅರಿಶಿನ ಹಾಕ್ಕೊಂಡು ನಾದ್ಕೊತಿದ್ದೆ. ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಕಲೀಗ ಈ ಬ್ಯಾಡ್ರಿ ಹಂಗೆ ಮಾಡಕ್ಕೆ ಹೋಗಬೇಡ್ರಿ, ಯಾವಾಗಲೂ ಅರಿಶಿನಕ್ಕೆ ಇದು ಬ್ಯಾಳೆ ಕುದಿಯುವಾಗನ ಅರಿಶಿನ ಹಾಕೋರಿ, ನೋಡಿರಿ ನೀವು ಎಷ್ಟು ಮಸ್ತ್ ಆಕೈತಿ ಅಂತಂದ್ರೆ. ಸೊ ನಂಗೆ ಅದು ಯಾಕೋ ಚಲೋ ಅನ್ನಿಸ್ತು ರೀ. ಅವಾಗಿಂದ ನಾನು ಹಿಂಗೆ ಮಾಡಿಬಿಡ್ತೀನಿ. ಇನ್ನು ಒಂದು ಏನು ಎಷ್ಟು ಸಿಟಿ ಹೊಡೆಸ್ಬೇಕು ಅಂದ್ರೆ, ನಾನು ಒಂದು 4 ಸಿಟಿ ಹೊಡ್ಸಿರ್ತೀನಿ ರೀ. ಒಂದು 4-5 ಹೊಡಿಸ್ಬಿಡ್ತೀನಿ. ಮತ್ತು ನನಗೆ ಎಷ್ಟು ಮೆತ್ತಗೆ ಕುದ್ರೂ ಚಲೋನ ರೀ. ನಾನು ಮಾಡೋ ರೀತಿನೇ ಹಂಗೈತಿ. ನನಗೆ ಅಯ್ಯೋ ಮೆತ್ತಗೆ ಕುದ್ದಿಲ್ಲ ಬ್ಯಾಳೆ ಹೆಂಗೆ ಅಂತ ವಿಚಾರ ಮಾಡೋಂಗಿಲ್ಲ. ನಾನು ತೋರಿಸ್ತೇನೆ ನೋಡಿರಿ. ಸೊ ಸ್ವಲ್ಪ ಅವನ್ನ ಕುದ್ದಿದ್ದು ಅವನ್ನ ಆರಾಕಿಟ್ಟು ಈ ಕಡೆ ಏನು ಮಾಡ್ಕೊಂಡೆ ಅಂತಂದ್ರೆ, ದೇವ್ರ ಅದು ತಿಕ್ಕೊಂಡೆ ರೀ. ಒಂದು ನಿಲಂಜನ ಅದು ಆರತಿ ಗೀರ್ತಿ ಎಲ್ಲ ತಿಕ್ಕಿ ನಾಳೆ ರೆಡಿ ಇಟ್ಕೊಂಡು ಬಿಡ್ಬೇಕು. ಅಂದ್ರೆ ನಮ್ಗೆ ಅನುಕೂಲ ಆಗ್ತೈತಲ್ಲ, ಬೆಳಿಗ್ಗೆ ಜಲ್ದಿ ಪೂಜೆ ಮಾಡ್ಬೇಕಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು, ನಾಳೆ ಜಲ್ದಿ ಪೂಜೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಪೂಜೆ ಲೇಟ್ ಆತಂತ ಹೇಳಿ, ಯಾಕಂದ್ರೆ ಲೇಟಾಗಿ ಎದ್ದಿದ್ದೆ. ಆಗ್ತಿರ್ತಾವೆ ರೀ ಹಂಗೆ. ಇವತ್ತು ನನಗೆ ಏನಾಗಿತ್ತಂದ್ರೆ, ಫುಲ್ ಡೇ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೆ. ಕಂಟಿನ್ಯೂಸ್ ಕೆಲಸ ಆಗಿದ್ದು, ಬಟ್ಟೆ ಮಡ್ಚೋದು, ಅದು ಇದು, ಶೆಲ್ಫ್ ಕ್ಲೀನಿಂಗ, ವಿಂಡೋ ಕ್ಲೀನಿಂಗ, ಗಿಡಗಳೂ ತೊಳೆದೆ ನೋಡಿದ್ರಿ ನೀವು. ನಿನ್ನ ಮನೆಯೂ ಎಲ್ಲ ಕೈಲೇ ಒರೆಸ್ಕೊಂಡೆ ರೀ. ಅಂದ್ರೆ ಇದರಲ್ಲೇ ಒರೆಸ್ಕೊಂಡ್ರೆ ಏನಾಗ್ತೈತೆ ರೀ,
ಮಾಪ್ಲಿ ಒರೆಸ್ಕೊಂಡ್ರೆ ಜಲ್ದಿ ಆಗ್ತದೆ ರೀ. ಬಟ್ ಏನಂತಂದ್ರೆ ನಾಳೆ ಹಬ್ಬ, ನಾಳೆ ಪೂಜೆ ಇರ್ತದಲ್ಲ, ನಾಳೆ ಒರೆಸ್ಕೋಬೋದು. ಇವತ್ತು ಫುಲ್ ಕ್ಲೀನ್ ಮಾಡ್ಕೊಂಡ್ರೆ ಏನಂತಂದ್ರೆ ನಾಳೆ ಮಾಪ್ಲಿ ಒರೆಸ್ಕೋಬೋದು. ಮಾಪ್ಲೆ ಕೈಲಿ ಒರೆಸೋಷ್ಟಂದ್ರೂ ಕ್ಲೀನ್ ಆಗಂಗಿಲ್ಲ. ನಿಮಗೂ ಗೊತ್ತು, ನನಗೂ ಗೊತ್ತು. ನಾನು ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತೇಳಿ ಈಗ ಸ್ಟಾರ್ಟ್ ಮಾಡೀನಿ. ಮುಂದೆ ನಾನು ಮಾಪ್ಲೆನ ಒರೆಸ್ತಿದ್ದೆ, ದಿನಕ್ಕೆ 4 ಸರಿ ಒರೆಸ್ತಿದ್ದೆ. ಸೊ ದೇವ್ರ ಎಲ್ಲ ಚರಗಿ ಗಿರಿಗೆ ಎಲ್ಲ ತಿಕ್ಕಿಟ್ಕೊಂಡೆ. ಚರಗಿ ಅನ್ನೋಕ್ಕಿಂತ ಬಿಂದಿಗೆನೇ ಮಾಡ್ಕೊಂಡ್ಬಿಟ್ಟೀನಿ ರೀ ನಾನು. ದೊಡ್ಡ ಪೂಜಾಕ್ಕೆ ಬಿಂದಿಗೆ ಯೂಸ್ ಮಾಡಿರ್ತೀನಿ, ಸಣ್ಣ ಪೂಜಾಕ್ಕೆ ಸಣ್ಣದೊಂದು ಬಿಂದಿಗೆ ತೊಗೊಂಡಿದ್ದೀನಿ. ಇನ್ನು ನೋಡಿರಿ ಕಾಳು ಹಿಂಗೆ ಫುಲ್ ಏನು ಮಾಡ್ಕೋಬೇಕಂದ್ರೆ ಬಸಿಬೇಕು ರೀ. ನನಗೆ ಮೊದಲು ಹೋಳ್ಗೆ ಅಂದ್ರೆ ಅದೊಂಥರ ಯಕ್ಷವಿದ್ಯೆ ಅನ್ನಿಸ್ತಿತ್ತು ರೀ. ಈಗ ನೋಡಿರಿ ನೀರು ಐತಿ, ನಿಮ್ಗೆ ಗೊತ್ತಾಗತ್ತಿರ್ಬೇಕು. ಕಂಪ್ಲೀಟ್ ನಾನು ಬಸ್ದಿಲ್ಲ, ಬಟ್ ನಡಿತೈತೆ ರೀ. ಯಾಕಂದ್ರೆ ಬಿಸಿ ಮಾಡ್ಕೋತೇನೆ ರೀ ನಾನು ಮಾಡೋ ಮೆಥಡ್ ನೋಡಿರಿ ನಿಮ್ಗೆ ಗೊತ್ತಾಕೈತಿ. ಹೀಗಾಗಿ ನಡಿತೈತಿ, ಏನೂ ಇದು ಆಗಲ್ಲ. ಸೊ ಚೆಂದಾಗಿ ಫುಲ್ ಏನಪ್ಪ ಅಂತಂದ್ರೆ ಸ್ಮ್ಯಾಶ್ ಮಾಡಿಕೊಂಡೆ ಈ ರೀತಿಯಾಗಿ. ಹಿಂಗೆ ಫುಲ್ ಸ್ಮ್ಯಾಶ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಬೆಲ್ಲ ಹಾಕಿ ಕುದಿಸಿದ್ರು ಸತ್ಯಕ್ಕೆ ಕಾಳು ಏನಾಗಂಗಿಲ್ಲ. ಒಂಥರ ಕಬ್ಬೇರ್ತಾವೆ ಅಂತ ಹೇಳ್ತಾರಿಪ್ಪ. ಕಬ್ಬೇರೋದಂದ್ರೆ ಗಟ್ಟಿ ಗಟ್ಟಿ ಆಗ್ತಾವೆ ಕಾಳು. ಗಟ್ಟಿ ಆಯ್ತಂದ್ರೆ ಹೂರಣ ಸರಿಯಾಗಂಗಿಲ್ಲ ರೀ. ಅದ್ರ ಸಲುವಾಗಿ ನನಗೆ ಅನಿಸತಿ ಒಂದೊಂದು ಸರಿ ಸ್ವಲ್ಪ ಹಣ್ಣಂಗೆ ಕುದಿಸ್ಕೊಂಡ್ರೆ ಭಾಳ ಚಲೋ ಅಂತೇಳಿ. ಆ ಕಟ್ಟು ಬರ್ತೈತೆ ರೀ, ಕಟ್ಟು ಭಾಳ ಚಲೋ. ಕಟ್ಟಿನ ಸಾರು ಮಾಡೋಕೆ ನನಗೂ ಬರ್ತಿರ್ಲಿಲ್ಲ, ಈಗ ಎಲ್ಲ ಬರ್ತೈತಿ. ಸೊ ಈಗ ಎಷ್ಟಾಗೈತೆ ಅಂದ್ಕೊಂಡ್ರಿ ಟೈಮಿಂಗ್? ಎಲ್ಲರೂ ಊಟ ಮಾಡಿ ಮಲ್ಕೊಂಡಾರ. ಈಗ ಕರೆಕ್ಟಾಗಿ ಹೇಳ್ಬೇಕಂತಂದ್ರೆ 11 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ಸೊ ನಾ ಇನ್ನೂ ಸೀರೆ ಉಡಿಸ್ಬೇಕು, ಹೂರ್ಣ ಮಾಡಿಟ್ಟು ಹತ್ತು ಹೋಗ್ಬೇಕು ನಾನು. ಇದೆಲ್ಲ ಮಡಿಲೇನ ಮಾಡ್ಕೊಂಡಿರ್ತೇನೆ ರೀ. ಆ್ಯಕ್ಚುಲಿ ಮೊದಲು ಇದನ್ನೂ ಮಾಡ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ಸಣ್ಣ ಮಗ ಹುಟ್ಟಿದ ಮೇಲಿಂದ ನನಗೆ ಗೊತ್ತಾಗೈತಿ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ. ಇನ್ನು ಬೆಲ್ಲ ಜಜ್ಜಿಕೊಂಡೆ. ಬೆಲ್ಲ ಜಜ್ಜಿಟ್ಕೊಂಡ್ರೆ ಜಜ್ಜಿ ಹಾಕಿಬಿಟ್ರೆ ಭಾಳ ಚಲೋ. ಅಂದ್ರೆ ಬ್ಯಾಳೆ ಭಾಳತನ ಹಿಂಗೆ ಬಿಸಿಲೊಳಗೆ ಬಿಸಿ ಆಗಕ್ಕೆ ಚಾನ್ಸಸ್ ಸಿಗಂಗಿಲ್ಲ ಒಂದು ವೇಳೆ ಉಳಿದಿದ್ದು ಅಂತಂದ್ರೆ. ಜಜ್ಜಿ ಹಾಕಿಬಿಟ್ರೆ ಬೆಲ್ಲ ಬಡ ಬಡ ಕರಿಗಿ ಬಿಡ್ತೈತಿ. ಸೊ ಹಂಗಾತಂದ್ರೆ ಏನಾಗ್ಬಿಡ್ತೈತಿ ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಹೂರ್ಣ ಆಗಿಬಿಡ್ತೈತಿ. ಸೊ ನಾನು ಬೆಲ್ಲ ಎಷ್ಟು ಹಾಕೋತೀನಿ ಅಂದ್ರೆ ಒಂದಕ್ಕೆ ಒಂದು ಕಡ್ಲಿ ಬ್ಯಾಳಿಗೆ ಒಂದು ಬೆಲ್ಲ ಹಾಕೋತೀನಿ ರೀ. ಈ ಸಲ ಬೆಲ್ಲ ಹಾಕುವಷ್ಟೇನು ಸ್ವೀಟ್ ಅನ್ನಿಸ್ಲಿಲ್ಲ ರೀ ನನಗೆ. ಹೋಳ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಆಗಬೇಕಾಗಿತ್ತು, ಬಟ್ ನಮ್ಮ ಮನೆಗೆ ಎಲ್ಲರೂ ಕರೆಕ್ಟ್ ಅಂದ್ರೆ ಅವ್ರು ಸ್ವಲ್ಪ ಸ್ವೀಟ್ ಕಡಿಮೆ ತಿಂತಾರೆ, ನನಗೊಂದು ಸ್ವಲ್ಪ ಜಾಸ್ತಿ ಬೇಕಾ. ಇನ್ನು ಏನಪ್ಪ ಅಂದ್ರೆ ಒಂದಕ್ಕೊಂದು ಬೆಲ್ಲ ಅಂದ್ರೆ 2 ಕಪ್ ನಾನು ಕಡ್ಲೆಬೇಳೆ ತೊಗೊಂಡಿದ್ನಲ್ಲ ರೀ, 2 ಕಪ್ ಬೆಲ್ಲ ಹಾಕ್ಕೊಂಡೆ. ಸೊ ಹಂಗೆ ಹಾಕ್ಕೊಂಡ್ರೆ ಕರೆಕ್ಟ್ ಆಗ್ತೈತೆ ರೀ. ಮತ್ತು ಕರೆಕ್ಟಾಗಿ ನೋಡಿರಿ ಕಾಳು ನೋಡಿರಿ ಮೇನ್ ಕರೆಕ್ಟಾಗಿ ಕುದ್ದಿರ್ಬೇಕು. ನನಗೆ ಅನಿಸತಿ ಹಣ್ಣಂಗೆ ಕುದಿಸ್ಕೊಂಡು ಬಿಡ್ರಿ ಬೆಸ್ಟ್. ನಾ ಒಂದು 4-5 ಸೀಟಿ ಹೊಡೆಸ್ಕೊಂಡ್ಬಿಡ್ತೇನೆ ರೀ, ನಾ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಇಲ್ಲ ಅಂತಂದ್ರೆ ಏನಾಗ್ಬಿಡ್ತಾವೆ ಅಂತಂದ್ರೆ ಕಾಳು ಕರೆಕ್ಟಾಗಿ ಕುದಿಲಿಲ್ಲ ಅನ್ಕೋರಿ ಮತ್ತೊಂದು ಸೀಟಿ ಹೊಡಿಸ್ಬೇಕಾಗ್ತೈತಿ. ನಾ ಮಾತ್ರ ಕಾಳು ಕರೆಕ್ಟಾಗಿ ಹೊಡಿಸ್ಬಿಡ್ತೇನೆ ಸೀಟಿ. ಈಗ ನೋಡಿರಿ ನೀರು ಇತ್ತಂದ್ರೂ ನೀವು ಈ ರೀತಿಯಾಗಿ ಬಿಸಿ ಮಾಡ್ಕೊತ ಹೋದಂಗೆ ನೀರು ಏನಾಗ್ಬಿಡ್ತೈತಪ್ಪ ಅಂದ್ರೆ ಹೋಗ್ಬಿಡ್ತೈತಿ ಆವಿಯಾಗಿ. ಸೊ ಹಂಗೆ ಆಗ್ಬಿಡ್ತಂತಂದ್ರೆ ತಾನಾಗೇನ ಹೂರ್ಣ ಒಂದು ಅಳತಿಗೆ ಬಂದುಬಿಡ್ತೈತೆ ರೀ. ನನಗೆ ಮೊದಲು ಹೋಳ್ಗೆ ಮಾಡೋದಂದ್ರೆ ಹೆಂಗೆ ರೊಟ್ಟಿದು ಹೇಳ್ತೇನಲ್ಲ ರೀ ನಿಮ್ಗೆ, ಹಂಗೆ ಯಕ್ಷವಿದ್ಯೆ ಅಂದ್ಕೊಂಡಿದ್ದೆ ಕರೆ ಹೇಳ್ಬೇಕಂದ್ರೆ. ನನಗೀಗ ಒಂದು 5-6 ವರ್ಷ ಆಗೈತೆ ರೀ ಹೋಳ್ಗೆ ಬರಾಕತ್ತ. ನಾ ಅದಕ್ಕಿಂತ ಮುಂಚೆ ಮಾಡ್ತೇನೆ ಇರಲಿಲ್ಲ ಹೋಳ್ಗೆ, ಸ್ಕಿಪ್ಪ ಮಾಡ್ತಿದ್ದೆ ನಾನು ಹೋಳ್ಗೆವನ್ನ. ಅಂದ್ರೆ ನಂಗೆ ಬರ್ತೇನೆ ಇರಲಿಲ್ಲ. ಹೋಳ್ಗೆ ಕತೆ ಭಾಳ ದೊಡ್ಡದೈತಿ ಹೇಳಿದ್ರೆ. ನಾನು ಎಷ್ಟು ಒಂದು 11 ಭೂವಿ ಹುಟ್ಟಿರ್ಲಿಲ್ಲ ರೀ, ಅವಾಗೊಮ್ಮೆ ಟ್ರೈ ಮಾಡಿದ್ದೆ. ಸೊ ಅವಾಗ ಏನಾಗಿ ಎಲ್ಲ ಕರೆಕ್ಟಾಗಿದ್ದು ರೀ, ಬಟ್ ಕಾಳು ಕರೆಕ್ಟಾಗಿ ಕುದ್ದಿರಲಿಲ್ಲ, ಬ್ಯಾಳೆ ಉಳ್ದಿರ್ತೈತಿ. ಮಿಕ್ಸಿ ಹಾಕೋತಿದ್ದೆ ನಾನು. ಈಗ ನನಗೊಂದು ಈ ಮೆಥಡ್ ಮಸ್ತ್ ಸಿಕ್ಬಿಟ್ಟೈತಿ. ಇದು ಏನಿದು ಹೋಳ್ಗೆ ಮಾಡೋದು ಅಂತಿದೆ, ಇದನ್ನು ಬರೇ ನಾನು ಯೂಟ್ಯೂಬ್ನಾಗ ಹೋಳ್ಗೆ ಮಾಡೋದು ಹೆಂಗೆ ಅಂತ ನೋಡಿದ ಕೂಡ ಇದನ್ನು ಕೊಡೋರು. ಇದಕ್ಕೆ ನಾ ಜಾತ್ರೆಯಾಗ ಮೊದಲು ಇದನ್ನು ತೊಗೊಂಡ್ಬಿಟ್ಟೆ. ಒಂದು 6 ವರ್ಷ ಆತ್ರಿ ಜಾತ್ರೆಯಾಗ ತೊಗೊಂಡೆ. ಆವಾಗಿಂದ ನೋಡಿರಿ ಹೋಳ್ಗೆ ಅನ್ನೋದು ನನಗೆ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಆಗಿಬಿಟ್ಟೈತಿ. ಅಳತೆ ಸಿಕ್ಬಿಟ್ಟೈತಿ ಈಗ. ಈ ರೀತಿಯಾಗಿ ಅದು ಕುದಿರ್ತೈತಲ್ಲ ರೀ, ಅದೆಲ್ಲ ಅದನ್ನು ಹಿಂಗೆ ಮಾಡ್ಕೊಳ್ಳೋದು ಈ ಕಡೆ ಬಂದುಬಿಟ್ಟಿರ್ತೈತೆ ಅದು. ಸೊ ನಾ ಇದರಲ್ಲಿ ಹೆಂಗೆ ಮಾಡ್ತಿದ್ದಾರೆ ಹೋಳ್ಗೆ ಅನ್ಕೋತಿದ್ದೆ ನಾನು, ಹೂರ್ಣ ಹೆಂಗೆ ಆಕೈತಿ ಅಂತೇಳಿ. ಬಟ್ ನಾ ಯಾವಾಗ ನೋಡ್ಕೊಂಡಲ್ಲ ನೋಡ್ರಿ, ಇದನ್ನು ನಾನು ಇಷ್ಟು ಮಾಡಿ ನನ್ನ ಮಗಗೆ ಕೊಟ್ಟ, ನನ್ನ ಮಗ ಸತ್ಯಕ್ಕೆ ಮಾಡಿ ಬಿಡ್ತಾನೆ, ತೆಗೆದು ಬಿಡ್ತಾನೆ. ಭಾಳ ಈಸಿ ಆಗಿಬಿಡ್ತೈತೆ ನನಗೆ. ಬಟ್ ನಾವು ಮಡಿಲೇನ ಮಾಡೋದಲ್ರಿ ನೈವೇದ್ಯಕ್ಕದು. ಹೀಗಾಗಿ ಎಲ್ಲರನ್ನೂ ಕರ್ಕೊಳ್ಳಂಗಿಲ್ಲ, ನಾನು ಒಬ್ಬಾಕೆ ಮಾಡ್ಕೊಂಡಿರ್ತೇನೆ. ಸೊ ನೋಡಿರಿ ಎಷ್ಟು ಈಸಿ ಐತಿ ಹೂರ್ಣ ಮಾಡೋದು. ಎಷ್ಟು ಮಸ್ತ್ ಹೂರ್ಣ ಬಂದಿರ್ತಂದ್ರೆ ಅಲ್ಲಿ ನಿಜ ಹೇಳ್ತೇನೆ ರೀ ಹೋಳ್ಗೆಗೆ. ಇನ್ನು ನೆಕ್ಸ್ಟ್ ಏನು ಹಂತ ಅಂದ್ರೆ ಕರೆಕ್ಟಾಗಿ ನೀವು ಏನಪ್ಪ ಅಂದ್ರೆ ಹಿಟ್ಟು ನಾದ್ಕೋಬೇಕು ನೋಡಿರಿ. ನನಗೆ ಅದು ಒಂದು ಬೆಸ್ಟ್. ಅಲ್ಲೇ ಒಂದು ಮಿಸ್ಟೇಕ್ ಆಗ್ಬೋದು. ಹೂರಣದಾಗಂತೂ ಈ ರೀತಿ ಮಾಡ್ಕೊಂಡಂದ್ರೆ ಮಿಸ್ಟೇಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ನಡಕ್ಕೆ ಬಂದ ಬಿಟ್ಟಾರೆ. ನಾ ಎಲ್ಲ ಹೇಳಿದ್ನಿ ಮಡಿಲೇ ಮಾಡ್ಕೋಬೇಕ್ರಿ, ಯಾರನ್ನೂ ಕರ್ಕೊಳಂಗಿಲ್ಲ ರೀ ಅನ್ಕೊಡ್ದೆ ನನ್ನ ಮಗ ಬಂದು ನಿಂತಿದ್ದ ಇದ್ರಿಗೆ. ಸೊ ಏನು ಮಾಡಲಿ, ನಾವು ತೊಡೆ ಮೇಲೆ ಸಣ್ಣ ಮಕ್ಕಳಲ್ರಿ, ದೇವ್ರ ರೂಪ ಇರ್ತದೆ ನೋಡಿರಿ ಹೆಂಗಾಗೈತಿ ಹೂರ್ಣ.
ಎಷ್ಟು ಮಸ್ತಾಗೈತಿ. ಹಿಂಗೆ ಮಾಡ್ಕೊಂಡು ತೆಗೆದು ಡಬ್ಯಾಗ ಹಾಕ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು ಬಿಡ್ತೇನೆ. ಮಾರನೇ ದಿನ ಮತ್ತೆ ಬೆಳಿಗ್ಗೆನೇ ತೆಗೆದು ಬಿಡ್ತೇನೆ. ಸ್ವಲ್ಪ ನೀರು ಇದನ್ನು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋತೇನೆ ರೀ. ಸೊ ಇನ್ನು ಇಲ್ಲಿಗೆ ಬಂದ್ವಿ ಡೆಕೋರೇಷನಿಗೆ. ಹೂರ್ಣದ್ದೊಂದು ಅರ್ಧ ದೊಡ್ಡ ಕೆಲಸ ಆದಂಗೆ ರೀ ಹೂರ್ಣ ಆತಂತಂದ್ರೆ. ಸೊ ಏನೇನು ಮಾಡ್ಬೇಕು ಇವೆಲ್ಲ ನಮ್ಮ ದೇವ್ರಿಗೆ ಹಸುವ ಅವೆಲ್ಲ ಸಾಮಾನು ರೀ. ಅವನ್ನ ಯಾವಾಗಲೂ ನಾವು ಏನು ಮಾಡಿಬಿಟ್ಟಿರ್ತೀವಿ ಅಂತಂದ್ರೆ ಒಗಿಸಿ ಒಳಗೆ ಕಾಟ್ ಕೆಳಗನ ತೆಗೆದಿಟ್ಬಿಡ್ತೇನೆ. ಮತ್ತು ಯೂಸ್ ಮಾಡೋದಂತಂದ್ರೆ ಮೊದಲ 2-3 ದಿನ ಮುಂಚೆನೇ ತಕ್ಕೊಂಡು ಒಗೆದು ಹಾಕೋತಾನೆ. ಮತ್ತು ತೆಗೆದಿಡೋ ಒಗೆದನ ಇಡ್ತಾನೆ. ಇದು ನಮ್ಮ ಮನ್ಯಾಗ ಒಟ್ಟು ರೂಢಿ ಬಂದ್ಬಿಟ್ಟೈತೆ ಹಂಗೆ ಮಾಡೋದು ಇಂಥದ್ದು. ಇದನ್ನು ಅದು ಅತಿಯಾದ ಮಡಿ ಅಂತಿರೋ ಇದು ಮೂಢನಂಬಿಕೆ ಅಂತಿರೋ ಅದು ನನಗೇನು ಗೊತ್ತಿಲ್ಲ. ಒಟ್ಟು ನಮ್ಮ ಮನ್ಯಾಗ ನಮ್ಮ ಅತ್ತಿಯರು ಯಾವಾಗಲೂ ಹಂಗೆ ಹೇಳ್ತಿದ್ರೆ ನಮ್ಗೆ ಹಿಂಗಾಗಿ ಅದು ರೂಢಿ ಆಗ್ಬಿಟ್ಟೈತಿ ಮಾಡೋದು. ನಾನು ಹಿಂಗಾಗಿ ಯಾವಾಗ್ಲೂ ಅವು ದೇವ್ರ ಸಾಮಾನು ಏನೇ ಇರಲಿ ತೊಗೊಳಕ್ಕಿಂತ ಮುಂಚೆನೂ ಸ್ವಚ್ಛ ತೊಳೆದು ಒಳಗಿಡ್ತೇನೆ ಡಬ್ಬಿಗಳ್ನ. ಇವೇನದಾವಲ್ಲ ಶಮೆ ಗಿಮೆ ಎಲ್ಲ. ಮತ್ತು ಹೊಳ್ಳಿ ತಗೊಳ್ಳುವಾಗೂ ಏನು ಮಾಡ್ತೇನಪ್ಪ ಅಂತಂದ್ರೆ ತೊಗೊಂಡು ಕೂಡಲೇ ತೊಳೆದು ಒರೆಸಿಟ್ಕೊಂಡ್ಬಿಡ್ತೇನೆ. ಒಟ್ಟು ಇದನ್ನು ಮಾಡಂಗಿಲ್ಲ. ಇವು ಕೂಡ ಹಂಗೆ ನನಗೆ ಕಾಲಿಗೆ ಸಿಕ್ಕೊಳ್ಳಾಗ್ತಿತ್ತು. ನನಗೆ ಹೆದರಿಕೆ ಆಗ್ತಿತ್ತು ಮುಂದೆ ನಾಳೆ ಏನಾಗ್ತಿತ್ತು ಅಂಥೇಳಿ. ಇನ್ನು ಸೀರೆ ಉಡಿಸ್ಬೇಕಾಗಿತ್ತು ರೀ. ಈ ಸೀರೆ ಅಮಿತ್ ಘೋಷ್ ಕಡೆಯವ್ರು ತೊಗೊಂಡಿದ್ನಲ್ಲ ಆ ಸೀರೆ ಇತ್ತು ರೀ. ಭಾಳ ಕೈ ಕೊಡ್ತೀರಿ ನನಗೆ ಉಡ್ಸಕ್ಕೆ. ನೋಡಕ್ಕೆ ಸಾಫ್ಟ್ ಐತಿ, ನಾ ಮಸ್ತ್ ಕಾಣ್ತೈತೆ ಹಂಗಾರೆ. ಉಡ್ಸಕ್ಕೆ ಭಾಳ ಈಸಿ ಐತೆ ಅಂದ್ಕೊಂಡೆ. ದಡಿ ಭಾಳ ರಫ್ ಐತಿ. ಒಟ್ಟು ಕುಂದ್ರವಲ್ರಿ. ಒಂದು 5 ಥರ ಉಡ್ಸಿದ್ದೇನೆ ರೀ. ಬೇರೆ 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 ಟೈಪ್ ಉಡ್ಸೀನಿ. ನನಗರ ಒಬ್ಬಾಕೆ ಗುದ್ದಾಡಕತ್ತೇನೆ ರೀ. ಯಾರಿಗೂ ಕರ್ಕೊಂಡಿದ್ದು ಚಲೋ ಇತ್ತು. ಕರ್ಕೊಳಂಗಿಲ್ಲ ಅಂಥೇಳಿ ಅಂದ್ರೆ ಮಗ ದೊಡ್ಡವ ನಿದ್ದೆ ಬಂದಿರ್ತೈತೆ ರೀ. ಅವಂಗೆ ಆಗಂಗಿಲ್ಲ. ನಮ್ಮ ಮನೆಯವ್ರಂತೂ ಟಯರ್ಡ್ ಆಗಿರ್ತಾರೆ ಇಷ್ಟೊತ್ತಿನಾಗ. ಸಾಧ್ಯನೇ ಇಲ್ಲ. ಈಗ ನಾ ಸೀರೆ ಉಡ್ಸಕತ್ತಾಗ 12 ಗಂಟೆ ಆಗೈತೆ ರೀ. ಯಪ್ಪಾ ದೇವ್ರೇ, ಇನ್ನು ಪಿನ್ನ ಗಿನ್ನ ತೊಗೊಂಡಿದ್ದ ಕುಂತು ಉಡ್ಸಕ್ಕೆ ಸ್ಟಾರ್ಟ್ ಮಾಡೀನಿ. ಒಟ್ಟು ಹೇಳ್ತೇನೆ ರೀ, ಒಟ್ಟು ಉಡೋದು ನೀಟಾಗಿ ಕುಂದ್ರವಲ್ರಿ. ನಾನು ವಿಡಿಯೋ ಮಾಡತ್ತೀನಿ ಅನ್ನೋ ಸತ್ಯಕ್ಕೆ ಮರ್ತಿದ್ದೆ ಎಷ್ಟೋ ಸಾರಿ. ಅಂದ್ರೆ ಕಂಟಿನ್ಯೂಸ್ ನನಗದು ಹೆಂಗೆ ಕುಂದ್ರಿಸೋದು ಅಂಥೇಳಿ ಪಿನ್ನ ಎಲ್ಲ ತೊಗೊಂಡಿದ್ದೆ. ಹಂಗೆ ಹಿಂಗೆ ಮಾಡಿ ಆ ಕಡೆ ಈ ಕಡೆ ಮಾಡಿ ನನಗೆ ಎತ್ತು ಮಾಡಿದ್ರು ತಲೆನೇ ಓಡವಲ್ದಾಗಿತ್ತು. ನಾನು ಬೆಳಿಗ್ಗೆ 4 ಗಂಟೆ ತನಕ ಸೀರೆನ ಉಡಿಸ್ತೀನೇನೋ ಅಂದ್ಕೊಳಕತ್ತಿದ್ದೆ. ಯಾಕಂದ್ರೆ 12:30 1 ಗಂಟೆ ಆದರೂ ಅದೇನು ಕೂತ್ಕೋವಲ್ದು. ಹಂಗೆ ಹಿಂಗೆ ಮಾಡಿ ನೆರಿಗೆ ಮಾಡಿದ್ನಿ. ಮಾಡಿ ಒಂದಿಷ್ಟು ಆಮೇಲೆ ದೊಡ್ಡ ದೊಡ್ಡ ಮಾಡಾಕತ್ಬಿಟ್ಟಿರಿ. ಸಣ್ಣ ಸಣ್ಣ ಬ್ಯಾಡ್ ತೆಗಿ ಅಂತೇಳಿ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಒಂದು ಕಡೆ ದೊಡ್ಡ ಬಾರ್ಡ್ರ್ ಆಗೈತಿ, ಇನ್ನೊಂದು ಕಡೆ ಸಣ್ಣ ಬಾರ್ಡ್ರ್ ಆಗೈತಿ. ನಾ ಪ್ರತಿ ಸಾರಿ ಹೆಂಗೆ ಉಡ್ಸಿರ್ತೇನಲ್ಲ ಹಂಗೆ ಉಡ್ಸುವಾಗ ನಂಗೆ ಪ್ರಾಬ್ಲಮ್ ಭಾಳ ಆತ್ರಿ. ನನಗೆ ಏನು ಮಾಡಬೇಕು, ಡಬ್ಬಿ ಇಟ್ಟು ಉಡಿಸ್ಬೇಕು ಅಂದ್ಕೊಂಡು ಗುದ್ದಾಡಿದ್ನಿ ಫಸ್ಟ್. ಡಬ್ಬಿ ಇಟ್ಟಾಕ ನನಗೆ ಅದು ಸ್ವಲ್ಪ ಟೇಬಲ್ ಅಳಗಾಡ್ತೈತೆ ರೀ. ಅಂಜಿದೆ ನಾನು, ಮಕ್ಕಳು ಡಿಕ್ಕಿ ಹೊಡಿಲಿ ಬಿಡಲಿ, ಬ್ಯಾಡಪ್ಪ ದೇವ್ರೆ ಅಂಥದ್ದೇನೂ ಆಗೋದು ಬ್ಯಾಡಪ್ಪ ಅಂಥೇಳಿ. ಮತ್ತು ಹೆದರಿ ಏನು ಮಾಡಿದೆ ಅಂದ್ರೆ ಬೇಡ ಡಬ್ಬಿ ಗಿಬ್ಬಿ ಇಡೋದು ಬೇಡ, ನಾನು ಪ್ರತಿ ಸರಿ ಹೆಂಗೆ ಉಡಿಸ್ತೀನಿ ಹಂಗೆ ಉಡ್ಸೋನು ಅಂದ್ಕೊಂಡು ಫೈನಲ್ ಮಾಡ್ಕೊಂಡು ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡು ನಡುಕೂ ಫುಲ್ ಕ್ಲಿಪ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಈಸಿ ಭಾಳ ಐತ್ರಿ ಉಡ್ಸೋದು. ನನಗೆ ಇದು ಏನಾಗೈತೆ ಅಂದ್ರೆ ಈ ಬಾರ್ಡರ್ ಐತಲ್ಲ ನೋಡು ಹೆಂಗೆ ಎಷ್ಟು ದಪ್ಪ ಐತೆ ನೋಡ್ರಿ. ಒಟ್ಟು ಹಿಂಗೆ ನೀಟಾಗಿ ಕುಂದ್ರವಲ್ದಾಗಿತ್ತು. ಐರನ್ ಮಾಡ್ಬೇಕಂದ್ರೆ ಆ ರೂಮ್ನಾಗ ಎಲ್ಲರೂ ಮಲಗಿದ್ರು. ಸ್ಪೆಷಲಿ ನನ್ನ ಸಣ್ಣ ಮಗ ನೋಡಿದ್ರಲ್ಲ ಹೂರ್ಣ ಮಾಡುವಾಗ ಎದ್ದು ಬಂದು ಹೆಂಗೆ ನಿಂತಿದ್ದ. ಹೆದರಿ ಬಿಟ್ಟಿದ್ದೆ ನಾನಾರ ಐದು ಕತಿ ಇವತ್ತು ಅಂತೇಳಿ. ಮತ್ತು ಬೆಳಿಗ್ಗೆ ಉಡ್ಸೋದ್ರೆ ಕಷ್ಟ ಆಗ್ತೈತೆ ರೀ. ಮತ್ತು ಹೂರ್ಣನೂ ಆಗಲಿಲ್ಲ ಅಂದ್ರೆ ಇನ್ನೂ ಕಷ್ಟ ಆಗ್ತೈತಿ. ಎಲ್ಲನೂ ಬೆಳಿಗ್ಗೆ ಮಾಡಿಕೊಂಡು 2 ಗಂಟೆ ಒಳಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕೆ ಇಲ್ಲಿಕ 4-5 ಗಂಟೆ ಆಗಿಬಿಡ್ತೈತಿ. ಸೊ ಎಲ್ಲ ಪ್ಲೇಟ್ಸ್ ಎಲ್ಲ ಬಂದಮೇಲೆ ಅದನ್ನು ಉಡಿಸ್ಬೇಕು ಅನ್ನಕತ್ತೀನಿ. ಒಂದು ಕಡೆ ಸಣ್ಣ ಪ್ಲೇಟ್ ಆಗ್ಯಾವ. ಅಂದ್ರೆ ಒಂದು ಕಡೆ ಬಾರ್ಡರ್ ಸಣ್ಣದೈತೆ ರೀ, ಒಂದು ಕಡೆ ದೊಡ್ಡ ಬಾರ್ಡರ್ ಆಗೈತಿ. ಬೇರೆ ಮೆಥಡ್ ಅದಾವನಂತೂ ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ದೆ ರೀ. ಯಾವ ಮೆಥಡು ನನಗೆ ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ. ಏನಾರ ಆಗ್ವಲ್ ತಗೋ ಬಾರ್ಡ್ರ್ ಎಲ್ಲಿ ಕಾಣ್ತಾವ ಅಂತ ಹೇಳಿ ಪಟ ಪ್ರತಿ ಸರಿ ಹೆಂಗೆ ಉಡಿಸಿದ್ನಲ್ಲ ಹಂಗೆ ಉಡಿಸಿದೆ. ಹಿಂಗಾಗಿತ್ತು ನೋಡ್ರಿ. ಡೆಕೋರೇಷನ್ ಮುಗಿಸ್ಕೊಂಡೆ ಮಲ್ಕೊಳ್ಬೇಕಂತ ಪುಣೆ 3 ಆಗಿತ್ತು. ಹಿಂಗಾಗಿ ಬಿಡ ಹಿಟ್ಟು ನಾದಿ ಬಿಡೋಣ, ಯಾಕಂದ್ರೆ ತಂಪಿರುತ್ತಲ್ಲ ಅಂಥೇಳಿ. ಹೋಳ್ಗೆ ಹಿಟ್ಟು ರೀ, ನಾವು ಹೋಳ್ಗೆ ಹಿಟ್ಟು ಮೈದಾನ ನಾದ್ಕೊಂಡಿರ್ತೀನಿ. ಸ್ವಲ್ಪ ಬೊಂಬೆ ರವೆ ಕುಡಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚಂದಾಗಿ ನಾದಿಟ್ಕೊಂಡೆ. ಬೆಳಿಗ್ಗೆ ತನಕ ಫಸ್ಟ್ ಕ್ಲಾಸ್ ನೆನೆದಿತ್ತು ರೀ. ಕರೆ ಅಂದ್ರೆ ನಾನು ಹೋಳ್ಗೆ ಮಾಡಕತ್ತಾಗ 12:30 1 ಗಂಟೆ ಆಗಿತ್ತು. ಹಿಂಗಾಗಿ ಮಸ್ತಾಗಿದ್ದು ಹೋಳ್ಗೆ ಸರಿ. ಸೊ ಇದು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಕಸರತ್ತು ನೋಡಿದ್ರಲ್ಲ ಹೆಂಗೆ ಆಗಿತ್ತು ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಫಾಲೋವರ್ಸ ಭವಿ ಧ್ರುವಿ ವ್ಲಾಗ್ನ ಫಾಲೋ ಮಾಡಿರಿ. ಮತ್ತು ಏನಪ್ಪ ಅಂತಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.